ಕೊಂಡ್ಲಿಯ ಶ್ರೀ ಹನುಮಂತ ದೇವರ ಪಲ್ಲಕ್ಕಿ ಉತ್ಸವ ಮೆರವಣಿಗೆಯು ಸಿದ್ದಾಪುರದ ಪಟ್ಟಣದಲ್ಲಿ ಅದ್ಧೂರಿಯಾಗಿ ನಡೆಯಿತು. ದೇವಾಲಯದಿಂದ ಹೊರಟ ಪಲ್ಲಕ್ಕಿ ಮೆರವಣಿಗೆ ಚಂದ್ರಗುತ್ತಿ ರಸ್ತೆ ಮೂಲಕ ಪಟ್ಟಣಕ್ಕೆ ಆಗಮಿಸಿತು. ಪಟ್ಟಣದ ತಿಮ್ಮಪ್ಪ ನಾಯಕ್ ವೃತ್ತದಲ್ಲಿ ಮಹಿಳೆಯರ ತಂಡ ಭಕ್ತಿಗೀತೆ ಹಾಡಿಗೆ ನೃತ್ಯ ಮಾಡಿ ಗಮನವನ್ನು ಸೆಳೆದರು. ನಂತರ ಗಾರ್ಡನ್ ಸರ್ಕಲ್, ಹಳೆ ಬಸ್ ನಿಲ್ದಾಣ, ಹೊನ್ನೆಗುಂಡಿ ರಸ್ತೆ ಹಾಗೂ ರಾಜಮಾರ್ಗವಾಗಿ ಸಾಗಿ ಹಾಳ್ಘಟ್ಟಕ್ಕೆ ತೆರಳಿ ನಂತರ ದೇವಾಲಯಕ್ಕೆ ಮರಳಿತು. ದೇವಾಲಯದಿಂದ ಪಲ್ಲಕ್ಕಿ ಉತ್ಸವದ ಜೊತೆಗೆ ಭಜನಾ ತಂಡವು ಶ್ರೀರಾಮ ಹನುಮಂತ ದೇವರ ಭಕ್ತಿ ಗೀತೆಗಳನ್ನು ಹಾಡುತ್ತಾ ಜಾಗಟೆ ಬಾರಿಸುತ್ತಾ ಭಕ್ತಿ ಸಾರಿದರು. ಮನೆ ಸಮೀಪ ಮೆರವಣಿಗೆ ಬರುತ್ತಿರುವಾಗ ಭಕ್ತರು ವಿಶೇಷ ಪೂಜೆಯನ್ನು ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು. ಈ ವೇಳೆ ದೇವಸ್ಥಾನ ಆಡಳಿತ ಮಂಡಳಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರು ಹಾಗೂ ಊರಿನ ನಾಗರಿಕರು ಹಾಗೂ ಗಣ್ಯರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮೆರವಣಿಗೆ ಉದ್ದಕ್ಕೂ ಸಾಗಿದರು. ಉತ್ಸವ ಪ್ರತಿ ವರ್ಷದಂತೆ ನಡೀತಾ ಇದೆ. ಆದರೆ ಸಿದ್ದಾಪುರ ಮಾರ್ಗದ ಮೂಲಕವಾಗಿ ನಮ್ಮ ಕೊಳ್ಳಿ ಜೊತೆಗೆ ಹೋಗ್ತಾ ಇದೆ. ಪ್ರತಿ ವರ್ಷ ಸಾಧಾರಣ 100 ವರ್ಷದಿಂದ ಇತಿಹಾಸ ಇದೆ. ಹನುಮಂತ ದೇವಾಲಯದ ಈ ಒಂದು ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಿಂದ ವಾರ್ಷಿಕೋತ್ಸವ ಹಾಗೂ ಜಯಂತಿ ಕಾರ್ಯಕ್ರಮ ಬಹಳ ಕಾಲದಿಂದ ನಡೆಸಿಕೊಂಡಿದ್ದೇವೆ. ಅದು ಮೊದಲನೇ ದಿನ ನಾವು ಜಯಂತಿ ಕಾರ್ಯಕ್ರಮವನ್ನು ಮಾಡಿ ಹನುಮಂತ ದೇವರ ಕಾರ್ಯಕ್ರಮದ ಜೊತೆಗೆ ಹೀಗಾಗಿ ಹವನಗಳ ಜೊತೆಗೆ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಅದಾದ ನಂತರದಲ್ಲಿ ಸಂಜೆ 4 ಗಂಟೆಯಿಂದ ನಮ್ಮ ಗ್ರಾಮದಲ್ಲಿ ಪ್ರೊಸೆಷನ್ ಪ್ರಾರಂಭ ಆಗುತ್ತೆ. ಎಲ್ಲ ಪ್ರತಿಯೊಂದು ಮನೆಗೂ ಆಂಜನೇಯ ಮೂರ್ತಿಯ ಜೊತೆಗೆ ಪಲ್ಲಕ್ಕಿಯ ಭೇಟಿ ಕೊಟ್ಟು ಹಣ್ಣುಕಾಯಿಯನ್ನು ಭಕ್ತರು ಮಾಡ್ತಾರೆ. ಆ ನಂತರದಲ್ಲಿ ಮಾರನೇ ದಿನ ನಾವು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಹೋಗಿ ಪಟ್ಟಣವನ್ನು ಸಂಪೂರ್ಣವಾಗಿ ಸುತ್ತಿ ಇಲ್ಲಿಯ ಭಕ್ತರಿಗೆ ಒಂದು ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಜೊತೆಗೆ ಇಲ್ಲಿಂದ ಹೋದಂಥ ಪ್ರೊಸೆಷನ್ ನಮ್ಮ ಹಾಲ್ಕಟ್ಟ ಮಾರ್ಗವಾಗಿ ಕೊನೆಗೆ ಜಾತಿಕಟ್ಟದ ತನಕ ಹೋಗಿ ನಂತರ ಪುನಃ ಹಾಲ್ಕಟ್ಟದಲ್ಲಿ ವಾಪಸ್ ಬಂದು ಮತ್ತೆ ಕೊಂಡ್ಲಿಗೆ ಪುನಃ ಸುಮಾರು ರಾತ್ರಿ 9:30ರಿಂದ 10 ಗಂಟೆ ಹೊತ್ತಿಗೆ ನಾವು ದೇವಸ್ಥಾನವನ್ನು ಮುಟ್ತೇವೆ. ಆ ನಂತರದಲ್ಲಿ ಓಕುಳಿ ಆಗುತ್ತೆ. ಓಕುಳಿ ನಂತರ ಕಾರ್ಯಕ್ರಮ ಸಮಾಪ್ತಿ ಆಗುತ್ತೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಸಂಭ್ರಮದಿಂದ ನಮ್ಮೆಲ್ಲ ಗ್ರಾಮಸ್ಥರ ಸಹಕಾರದ ಜೊತೆಗೆ ನಡೀತಾ ಇದೆ. ಇದಕ್ಕೆ ಗ್ರಾಮಸ್ಥರ ಸಹಕಾರ, ಭಜನಾ ತಂಡಗಳ ಸಹಕಾರ ಮತ್ತು ನಮ್ಮ ಆಡಳಿತ ಕಮಿಟಿ ಎಲ್ಲ ನಮ್ಮ ಜನಪ್ರತಿನಿಧಿಗಳ ಸಹಕಾರ ಅತ್ಯಂತ ಮನಪೂರ್ವಕವಾಗಿ ಮಾಡುವುದರಿಂದ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷ ಸಹ ಅದ್ದೂರಿಯಾಗಿ ನಡೆದಿದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.